ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾವೀಗ ರೆಡಿಯಾಗಿ ಬೆಳಗ್ಗೆ ದರ್ಶನಕ್ಕೆ ಹೊರಟಿದ್ದೀವಿ ಶ್ರೀಶೈಲಮಲ್ಲಿ. ಆಲ್ರೆಡಿ ದರ್ಶನ ಟಿಕೆಟ್ ಬುಕ್ ಆಗಿದೆ. ಸೊ ಹಂಗಾಗಿ ದರ್ಶನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ನಾವಿರೋ ರೂಮ್ ನೋಡಿ, ನನಗೆ ಶ್ರೀಶೈಲಂ ಹತ್ರ ಸಿಗಲೇ ಇಲ್ಲ. ಯಾಕಂದರೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಫುಲ್ಲು ರಶ್ ಆಗಿದ್ದಾವೆ ರೂಮ್ಸ್ ಎಲ್ಲ. ಅವ್ರದ್ದೇ ಇದರಲ್ಲಿ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕೊಟ್ಟಿದ್ದಾರೆ. ರೂಮ್ ತೋರಿಸ್ತೀನಿ ಬರ್ರಿ ಹೆಂಗಿದೆ ಅಂತ. ವಾಶ್ರೂಮು ಎನಿ ಟೈಮ್ ಬಿಸಿನೀರು ಬರುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಟಿ ವಿ ಕೊಟ್ಟಿದ್ದಾರೆ. ನಾವು ಮಾಡಿರೋದು AC ರೂಮು, ಡಬಲ್ ಕಟ್ ಬೆಡ್ಡು. ಇಷ್ಟಿದೆ ನೋಡಿ, ಮಿರರ್ ಒಂದು. ಮೇಕಪ್ ಎಲ್ಲ ಇದ್ರ ಮೇಲೆ ಇಟ್ಕೊಬೇಕಾಗುತ್ತೆ. ಸೊ ಇಷ್ಟೇ ನೋಡಿ. ಬೆಳಿಗ್ಗೆ ಲಿಫ್ಟಿಂದ ಕನ್ಸ್ಟ್ರಕ್ಷನ್ ನಡೀತಾ ಇತ್ತಂತೆ. ಅವ್ರು ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿದೆ ಬೆಳಿಗ್ಗೆ ಇಲ್ಲಿ ನೋಡಿ. ಸುತ್ತಲೂ ಫಾರೆಸ್ಟ್ ಐತಿ, ಚೆನ್ನಾಗಿದೆ. ಇಲ್ಲೂ 1 2 3 4 5 6 ಇದ್ದಾವೆ ಮೇಲೆ. ಸ್ಮಾಲ್ ರೂಮ್ಸು ಇವು, ಫುಲ್ ರೂಮ್ಸ್ ಅಲ್ಲ, ಸ್ಮಾಲ್ ರೂಮ್ಸು. ಇದು ಹೋಟೆಲ್ ನೇಮ್ ಬಂದು ಶ್ರೀ ಕೃಷ್ಣ ಹೋಟೆಲ್ ರಾಘವೇಂದ್ರ ರೆಸಿಡೆನ್ಸಿ ಅಂತ. ನಮ್ಮ ಅಕ್ಕ ಇರೋದು ಕಾಣಿಸ್ತಾಳೆ ಅಂದ್ಬಿಟ್ಟು ಅಲ್ಲೇ ಹೇಳ್ಕೊತಾವಳು ನೋಡ್ರಿ. ಆದರೂ ಕಾಣಿಸ್ತಾವಳೆ. ಈ ಫ್ಲೋರ್ ಇಳಿಬೇಕು ಕೆಳಗೆ. ಆಟೋ ಬಂತ ಇಲ್ಲ ಗೊತ್ತಾಗ್ತಿಲ್ಲ ನೋಡಿ, ಹಿಂಗಿದೆ. ಇಲ್ಲಿ ಅಷ್ಟೇ, ನಮ್ಮ ಆಟೋ ಇನ್ನೂ ಬಂದಿಲ್ಲ. ಹೆಂಗೋ ಬೇಗ ಬಂದಿದ್ವಲ್ಲ, ಮಾತ್ರ ನುಂಗ್ಬಿಟ್ಟು ಬಂದಿದ್ರೆ ಹಾಗೆ ತಿನ್ಕೊಂಡು ಹೋಗ್ಬೋದಾಯ್ತಲ್ವಾ. ಹೋಗಿ ನುಂಗ್ಬಿಟ್ಟು ಕೊಲ್ಲ. ಅಯ್ಯೋ ಬೇಡ, ಬಂದ್ಮೇಲೆ ನುಂಗಿದ್ರೆ ನೋಡಿ. ಇಲ್ಲಿ ಬುದ್ಧ ಏನು ಚೆನ್ನಾಗಿ ಮಾಡಿದ್ದಾರೆ. ಬುದ್ಧಂ ಶರಣಂ ಗಚ್ಚಾಮಿ ಅಂತ. ನರೇಂದ್ರ ಮೋದಿ ಹಾಕಿದ್ದಾರೆ. ಇದೆ ಹೋಟೆಲ್. ನಾನು ಈ ಹೋಟೆಲ್ನ ಬುಕ್ ಮಾಡಿದ್ದು ಫಸ್ಟ್ ಚೆಕ್ ಮಾಡಿದೆ ಹತ್ರದಲ್ಲಿ ನಿಯರೇ. ಎಲ್ಲ ಫುಲ್ ಹೌಸ್. ಅದೇ ನಾನು ಬರೋ ಡೇಟ್ಗಂತೂ ಇಲ್ಲವೇ ಇಲ್ಲ. ಸೊ ಫೈನಲಿ ಸಿಕ್ಕಿದ್ದು ಇದೊಂದೇ, ಅದಕ್ಕೆ ಇದನ್ನೇ ಬುಕ್ ಮಾಡಿದೆ. ಹೋಟೆಲ್ ಗ್ರ್ಯಾಂಡು. ಇಲ್ಲಿ ಊಟ ಸಹ ಸಿಗುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಿಂಗಿದೆ ವ್ಯೂ. ನಮ್ಮೋಳು ಇಲ್ಲಿದ್ದಳು ನೋಡ್ರಿ. ಓಕೆ ಗೈಸ್, ನಾವು ಶ್ರೀಶೈಲಂ ರಾಘವೇಂದ್ರ ಹೋಟೆಲಿಂದ ಸೀದಾ ಆಟೋ ಹಿಡ್ಕೊಂಡು ಹೊರಟಿದ್ದೇನೆ ಶ್ರೀಶೈಲಂಗೆ. ಯಾಕಂದರೆ ನಮ್ಮದು 9 ಗಂಟೆಗೆ ದರ್ಶನ ಟಿಕೆಟ್ ಇತ್ತು. ಅದಕ್ಕೋಸ್ಕರ ಬೇಗನೆ ರೆಡಿ ಆಗಿ ಹೊರಟ್ವಿ. ಹೋಗೋ ದಾರಿ ತುಂಬ ಚೆನ್ನಾಗಿತ್ತು. ನಾವು ಹೋಗಿದ್ದು ಸಂದೀಪೇಟಲ್ಲಿ ನಾವು ರೂಮ್ ಮಾಡಿದ್ದು. ಅಲ್ಲಿಂದ ಆಟೋದವ್ರಿಗೆ ನೈಟು ನಮ್ಮನ್ನ ಒಬ್ಬರು ಡ್ರಾಪ್ ಮಾಡಿದ್ರು ರೂಮ್ ಹತ್ರಕ್ಕೆ. ಅವ್ರದ್ದೇ ನಂಬರ್ ಇಸ್ಕೊಂಡು ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಬೆಳಿಗ್ಗೆ ಬನ್ನಿ ಅಂತ. ಬಂದಿದ್ದರು. ಸೊ ಅವ್ರ ಜೊತೆ ಆಟೋದಲ್ಲಿ ಹೋದ್ವಿ. ಹೋಗೋ ದಾರಿಲಿ ಗಣಪತಿ ಟೆಂಪಲ್ ಸಿಕ್ತು. ಸೊ ದರ್ಶನ ಮಾಡೋಣ ಅಂತೇಳಿ, ಮಾಡೋಣ ಅಂತೇಳಿ ಹೋಗೋದಕ್ಕೆ ಹೋಗಲಿಲ್ಲ. ಮತ್ತು ಗಣಪತಿ ಟೆಂಪಲ್ ಆಗಿ ನೆಕ್ಸ್ಟ್ ಒಂದು ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಪಾತಾಳ ಗಂಗಾ ಅಂತ ಏನೋದು ಹೆಸರಿದೆ ಅದಕ್ಕೆ. ಅದು ತುಂಬ ಕೆಳಗಡೆ ಇಳ್ಕೊಂಡು ಹೋಗಬೇಕು. ಬಟ್ ನಾನು ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ಕಾಲು ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ಏಟಾಗಿದ್ದರಿಂದ ತುಂಬ ಉತ್ಕೊಂಬಿಟ್ಟಿತ್ತು ಕಾಲು. ಬಟ್ ಇಳಿಯೋದು ಈಸಿ ಇತ್ತು, ಬಟ್ ಅಲ್ಲಿಂದ ಹತ್ಕೊಂಬರ್ಬೇಕಲ್ಲ, ಅದಕ್ಕೋಸ್ಕರ ಹೋಗಲಿಲ್ಲ. ಅಂತೂ ಇಂತೂ ನಾವು ದೇವಸ್ಥಾನದ ಹತ್ರದವರೆಗೂ ಅವ್ರು ಬಿಟ್ಟರು. ಹೋಗಬೇಕಾದ್ರೆ ಅವ್ರು ಹೇಳಿದ್ರು ಜೆರಾಕ್ಸ್ ಕಾಪಿ ತೊಗೊಂಡೋಗಿ, ಇಲ್ಲಾಂದರೆ ಬಿಡಲ್ಲ, ಫೋನಲ್ಲೂ ಇಲ್ಲ ಅಂತ.
ಅವ್ರು ಹೇಳಿದ್ದು ನಮಗೆ ತುಂಬ ಒಳ್ಳೇದಾಯಿತು, ಫೋನ್ ಬಿಡ್ತಾರೆ ಅಂದ್ಕೊಂಡು ಹೋಗಿದ್ದಿದ್ರೆ ಅಷ್ಟೇ ಕತೆ. ಯಾಕಂದರೆ ತ್ರಯಂಬಕೇಶ್ವರಕ್ಕೆ ಹೋಗಿದ್ವಲ್ಲ, ಅಲ್ಲಿ ಫೋನ್ ಒಳಗಡೆ ತೊಗೊಂಡು ಹೋಗಿದ್ವಿ. ಅಲ್ಲೇನು ಕೇಳಿರಲಿಲ್ಲ, ಚೆಕ್ಕಿಂಗ್ ಇರಲಿಲ್ಲ. ಬಟ್ ಇಲ್ಲಿ ಕೇಳ್ತಾರೆ ಅಂತ ಹೇಳಿದ್ರಲ್ವಾ, ಅವ್ರು ಹೇಳಿದ್ದಕ್ಕೆ ಈಸಿ ಆಯಿತು. ಸೊ ಹೋಗೋ ದಾರಿಲಿ ನಾವು ಜೆರಾಕ್ಸ್ ಎಲ್ಲ ಮಾಡಿಸ್ಕೊಂಡು ಟೆಂಪಲ್ ಹತ್ರ ಬಿಟ್ಟರು ಅವರು. ಇನ್ನೂ 8 ಜ್ಯೋತಿರ್ಲಿಂಗಗಳು ಬ್ಯಾಲೆನ್ಸ್ ಇದೆ, ಅವನ್ನು ನೋಡ್ತೀನಿ, ನನ್ನ ಜೊತೆ ನಿಮಗೂ ತೋರಿಸ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.